ಹರಿ ಓಂ ಎಲ್ರಿಗೂ. ಸೊ ನಾವು ಹಿಂದಿನ ಕ್ಲಾಸಲ್ಲಿ ವಿ ಸ್ಟಾರ್ಟೆಡ್ ವಿತ್ ಸಮಾಧಿ. ಸೊ ಅದು ಲೈಕ್ ಶ್ಲೋಕ ನಂಬರ್ 22 to 31 ಸಮಾಧಿ ಪ್ರಾಕ್ಟೀಸಸ್ ಬಗ್ಗೆನೇ ಡಿಸ್ಕಷನ್ ಇದೆ. ಅದಕ್ಕಿಂತ ಹಿಂದೆ ನಾವು ಶ್ಲೋಕ ನಂಬರ್ 13 ಇಂದ 21ವರೆಗೂ ದ ಮಾಯೆ ಮತ್ತು ಮಾಯೆ ಇಸ್ ದ ಸಂಸಾರದ ಕಾರಣ ಮತ್ತು ಹೇಗೆ ಪರಿಹಾರ ಮಾಡ್ಕೊಳ್ಳೋದು, ದಟ್ ಇಸ್ ಥ್ರೂ ಜ್ಞಾನ, ಶ್ರವಣ, ಮನನ, ನಿಧಿಧ್ಯಾಸನ ಅಂತ ಕನ್ಕ್ಲೂಡ್ ಮಾಡಿದ್ವಿ. ಸೊ ಅದ್ರ ಕಂಟಿನ್ಯೂಯೇಷನ್ ಆಗಿ 22 ಇಂದ 31ವರೆಗೂ ತುಂಬ ಡೀಟೇಲ್ ಆಗಿ ಪ್ರಾಕ್ಟೀಸಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ನಾವು ಹಿಂದಿನ ಕ್ಲಾಸಲ್ಲಿ 22, 23, 24 ಡಿಸ್ಕಸ್ ಮಾಡಿದ್ವಿ. ಸೊ 22 ಆ್ಯಂಡ್ 23 ಗಿವ್ಸ್ ಅ ಬೇಸಿಕ್ ಇಂಟ್ರಡಕ್ಷನ್, ಏನೇನು ಪ್ರಾಕ್ಟೀಸಸ್ ಇದೆ ಸಮಾಧಿದು, ಅಂತರ್ ಸಮಾಧಿ ಮತ್ತು ಬಹಿರ್ ಸಮಾಧಿ, ಮತ್ತು ಅದರಲ್ಲಿ ಏನೇನು ಸಬ್ ಡಿವಿಷನ್ಸ್ ಇದೆ, ರೂಪಾನುವಿದ್, ದೃಶ್ಯಾನುವಿದ್, ಸವಿಕಲ್ಪ ಸಮಾಧಿ ಮತ್ತು ನಿರ್ವಿಕಲ್ಪ ಸಮಾಧಿ. ಸೊ ಇದು ಒಂದು ಚಾರ್ಟ್, ಒಂದು ಪಿಕ್ಚರ್ ಆಗಿ ಕೊಟ್ಟಿದೆ 22 ಆ್ಯಂಡ್ 23. 24th ಶ್ಲೋಕದಿಂದ ವಿ ವಿಲ್ ಸ್ಟಾರ್ಟ್ ವಿತ್ ಡೀಟೇಲ್ ಪ್ರಾಕ್ಟೀಸಸ್. ಸೊ 24th ವಿ ಸ್ಟಾರ್ಟ್ ವಿತ್ ರೂಪಾನುವಿದ್ ಇಲ್ಲ ದೃಶ್ಯಾನುವಿದ್ ಸವಿಕಲ್ಪ ಸಮಾಧಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಅದನ್ನೇ ಡೀಟೇಲಾಗಿ ಡಿಸ್ಕಸ್ ಮಾಡ್ತೀವಿ. 24, 25 ಆ್ಯಂಡ್ 26 ನಾವು ಏನೇನು ಅಂತರ್ ಸಮಾಧಿ ಪ್ರಾಕ್ಟೀಸಸ್ ಶೇರ್ ಮಾಡಿದ್ವು, ಗುರುಜಿ ಅದೇ ಫ್ಲೋನಲ್ಲಿ ಹೋಗ್ತಾರೆ. ವಿ ಸ್ಟಾರ್ಟ್ ವಿತ್ ದೃಶ್ಯಾನುವಿದ್ ಸವಿಕಲ್ಪ ಸಮಾಧಿ, ಆಮೇಲೆ ಶಬ್ದಾನುವಿದ್ ಸವಿಕಲ್ಪ ಸಮಾಧಿ, ಆಮೇಲೆ ನಿರ್ವಿಕಲ್ಪ ಸಮಾಧಿ. ಸೊ ಇದೇ ಫ್ಲೋನಲ್ಲಿ ಪ್ರಾಕ್ಟೀಸಸ್ ಇರೋದ್ರಿಂದ ಈ 3 ಶ್ಲೋಕನೂ ಒಟ್ಟಿಗೆ ತೊಗೊಂಡಿದ್ದೀವಿ. ಸೊ ಯಾರಾದರೂ ಸಮರೈಸ್ ಮಾಡ್ಬೋದು ಶ್ಲೋಕ ನಂಬರ್ 24, ಲೈಕ್ ಪ್ರಾಕ್ಟೀಸಸ್ ಫುಲ್ ಮಾಡಿದವ್ರು 1 hour ಇಲ್ಲ 20 minutes ನಿಮ್ಗೆ ಏನೇನು ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್ ಆಯಿತು, ಇನ್ಸೈಟ್ಸ್ ಇತ್ತು ಎಲ್ಲ ಶೇರ್ ಮಾಡ್ಬೋದು. ಇದು ನಮಗೆ ಇವರು ಗುರೂಜಿ ಮಾಡಿಸ್ತಾ ಇದ್ರು. 45 minutes ಮಾಡಿಸೋರು ಮೊದಲು. ಎವ್ರಿ ಡೇ ಇತ್ತು. ಇದು ದೃಶ್ಯಾನುವಿದ್ ಸವಿಕಲ್ಪ ಸಮಾಧಿ, ಶಬ್ದಾನುವಿದ್ ಸವಿಕಲ್ಪ ಸಮಾಧಿ ಮತ್ತು ಇದು ನಿರ್ವಿಕಲ್ಪ ಸಮಾಧಿದು ಮಾಡಿಸೋರು. ಫಸ್ಟು ಅವ್ರು ಏನ್ ಮಾಡಿಸೋರು ಅಂದ್ರೆ ನಮ್ಗೆ ಸುಮ್ನೆ ನಾನು ನಮ್ಮ ದೇಹದ ಫಸ್ಟ್ ಫುಲ್ ನಮ್ಮ ದೇಹದ ಸಹಸ್ರಾರದಿಂದ ಇದು ರಮಣಿ ಕಳ್ಸಿದಲ್ಲ, ಅದ್ರಲ್ಲೂ ಇದೆ. ಸಹಸ್ರಾರದಿಂದ ಪಾದದ ತನಕ ನಮ್ ದೇಹನೇ ನಾವು ನೋಡ್ಕೊಳ್ಳೋ ಹಾಗೆ ಮಾಡಿ, ಆಮೇಲಿಂದ ಅದೇ ದೃಶ್ಯ ಅನುವಿದ್ ಸವಿಕಲ್ಪ ಸಮಾಧಿ ಅಂತ ಮಾಡ್ಸೋರು. ಆಮೇಲಿಂದ ಅವರು ಶಬ್ದ ಅನುವಿದ್ ಸವಿಕಲ್ಪ ಸಮಾಧಿಗೆ ಹೋಗೋರು. ಅದೇ ವೇದಾಂತದ್ದು ವರ್ಡ್ಸ್ಗಳು ತಗೊಂಡು ಅದೆಲ್ಲ ಹೇಳಿ ಅದು ಮಾಡ್ಸೋರು. ಅದಾದ್ಮೇಲೆ ನಿರ್ವಿಕಲ್ಪ ಸಮಾಧಿಗೆ ಅಂತ ಹೇಳೋರು. ಬಟ್ ನೀವು ನಿರ್ವಿಕಲ್ಪ ಸಮಾಧಿ ಆಗದಿದ್ರೆ ತಿರ್ಗಾ ವಾಪಸ್ ಬರ್ಬೇಕು, ದೃಶ್ಯ ಅನುವಿದ್ದು ಶಬ್ದ ಅನುವಿದ್ದು ಬಂದು ತಿರ್ಗಾ ನಿರ್ವಿಕಲ್ಪಕ್ಕೆ ಹೋಗಿ ಅಂತ ಹೇಳೋರು. ಅದೇ ತರ ಮಾಡ್ಸೋರು. ಸುಮಾರು 45 minutes ಮಾಡ್ಸೋರು, ಕ್ಲಾಸ್ ತಗೊಳ್ಳೋರು. ಯಾವಾಗ ಈ ಕೋವಿಡ್ ಟೈಮಲ್ಲಿ ಅನ್ಸುತ್ತೆ, ಕೋವಿಡ್ ಟೈಮಲ್ಲಿ ಡೈಲಿ ಮಾಡ್ಸೋರು ಇದನ್ನ. ಒಂದೊಂದ್ ದಿನ ಒಂದೊಂದು ಇದ್ ಮಾಡ್ಸೋರು. ಅಂತರ್ ಸಮಾಧಿ, ಬಾಹಿರ್ ಸಮಾಧಿ ಎಲ್ಲ ಮಾಡ್ಸೋರು ಅವಾಗ ನಮ್ಗೆ. ನಾನು ಆಕ್ಚುಲಿ ರಮಣಿ ಮೇಡಮ್ ಕಳ್ಸಿರೋದು ತುಂಬಾ ಇತ್ತಲ್ಲ ವಿಡಿಯೋಸ್, ಅದ್ರಲ್ಲಿ ಸ್ವಲ್ಪ ಮಾಡಿದ್ದೆ. ಒಂದು ಏನೋ ಸುಮ್ನೆ ಸ್ಪೇಸ್ ಅಲ್ಲಿ ನೋಡಿ ಓಪನ್ ಐಸ್ ಇಂದ ಮಾಡಿ, ಇಲ್ಲ ಯಾವ್ದೋ ಒಂದು ವಾಲ್ ನೋಡಿ ಮಾಡಿ ಅಂತ ಅದು ಬಾಹ್ಯ ಇದು ಮಾಡಿಸಿದ್ದಾರೆ. ಆಮೇಲೆ ಆಸ್ ರಾಜೇಶ್ವರಿ ಮೇಡಮ್ ಸೆಡ್, ನಿಮ್ಮ ಬ್ರೆತ್ ಇಂದ ಈ ನೋಸ್ ಹೆಂಗ್ ಒಳಗಡೆ ಹೋಗ್ತಾ ಇದೆ, ಈಚ್ ಬಾಡಿ ಪಾರ್ಟ್ ಎಲ್ಲ ನೋಡ್ಕೊಳ್ತಾ ಏರ್ ಹೆಂಗ್ ಹೋಗ್ತಾ ಇದೆ, ಆಚೆ ಬರ್ತಾ ಇದೆ, ಅದನ್ನೊಂದು ನೋಡಿ ಅಂದಿದ್ದಾರೆ. ಸೊ ಆ ಬ್ರೆತ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದ್ದಕ್ಕೆ ಲೈಕ್ ಸ್ವಲ್ಪ ಕಾನ್ಸಂಟ್ರೇಷನ್ ನಡೀತಾ ಇದೆ. ಲೈಕ್ ಮೈಂಡ್ ಆ ಕಡೆ ಈ ಕಡೆ ಹೋದ್ರೂ ಮತ್ತೆ ಬ್ರೆತ್ಗೆ ತಂದ್ಬಿಡೋದು, ಆ ತರ ಐ ವಾಸ್ ಟ್ರೈಂಗ್ ಟು ಡೂ ಆಕ್ಚುಲಿ. ಅದು ಸ್ವಲ್ಪ ಹೆಲ್ಪ್ ಅನಿಸ್ತು. ಮೋರ್ ದೆನ್ ಬಾಹ್ಯ ಲೈಕ್ ಓಪನಿಂಗ್ ಮೈ ಐಸ್ ಅಂಡ್ ಲುಕಿಂಗ್, ಅದಕ್ಕಂತ ಈ ಬ್ರೆತ್ ಮೇಲೆ ಕಾನ್ಸಂಟ್ರೇಷನ್, ಏನಾದ್ರು ಒಂದು ಸೌಂಡ್ ಮೇಲೆ ಕಾನ್ಸಂಟ್ರೇಷನ್ ಆ ತರ ಮಾಡಿದ್ರೆ ಸ್ವಲ್ಪ ವಾಸ್ ಏಬಲ್ ಟು ಕಾನ್ಸಂಟ್ರೇಟ್ ಮೋರ್ ಆಕ್ಚುಲಿ. ಆ ತರ ಅನಿಸ್ತು ನನಗೆ. ಇಟ್ ವಾಸ್ ನೈಸ್ ಆಕ್ಚುಲಿ.
ಹೌದು, ಅದು ಚೆನ್ನಾಗಿರುತ್ತೆ ಅದು. ಆದ್ರೆ ಅವ್ರು ಹೇಳ್ದಾಗೆ ನಿರ್ವಿಕಲ್ಪ ಸ್ವಲ್ಪ ಕಷ್ಟ, ನಿಂತ್ಕೊಳ್ಳಲ್ಲ, ತಿರ್ಗಾ ಹೋಗ್ತಾ ಇರ್ಬೇಕು, ತಿರ್ಗಾ ದೃಶ್ಯಕ್ ಬರ್ತೀವಿ, ತಿರ್ಗಾ ಶಬ್ದಕ್ ಬರ್ತೀವಿ, ಅದನ್ನ ರಿಪೀಟ್ ಮಾಡ್ತಾ ಇರ್ಬೇಕು. ಆ ನಿರ್ವಿಕಲ್ಪದಲ್ಲಿ 1-2 minutes 3 minutes ಇರುತ್ತೇನೋ, ತಿರ್ಗಾ ಬರುತ್ತೆ ಥಾಟ್ಸ್ಗಳು. ಹಾಂ ಥಾಟ್ಲೆಸ್ ಸ್ಟೇಟ್ ಅದೇ ಫಸ್ಟ್ ತರ ಅದು ಇರೋದೇ ಇಲ್ಲ ಅಂತ ಹೇಳ್ತಾರಲ್ವಾ, ಬಟ್ ವಿ ಹ್ಯಾವ್ ಟು ಬ್ರಿಂಗ್ ಬ್ಯಾಕ್ ದ ಥಾಟ್ ಟು ದ ಪ್ರೆಸೆಂಟ್ ಇದು ಅಂತ ಹೇಳ್ತಾರೆ. ಥಾಟ್ಸ್ ಅದೇ ಅಷ್ಟು ಕರೆಕ್ಟ್ ಆಗಿ ನಿರ್ವಿಕಲ್ಪ ಸಮಾಧಿಗೆ ಏನು ಹೋಗಕ್ಕಾಗಿಲ್ಲ, ಬಟ್ ಥಾಟ್ಸ್ಗಳು ಬರ್ತಿರುತ್ತೆ, ಅದಕ್ಕೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಗುರೂಜಿ ಇನ್ನೊಂದು ವಿಡಿಯೋ ರೀಸೆಂಟಾಗಿ ರೆಕಾರ್ಡ್ ಮಾಡಿದ್ರು, ಶೇರ್ ಮಾಡ್ತೀನಿ ನನ್ನ ಕ್ಲಾಸಲ್ಲಿ. ಅದನ್ನೇ ಲೈಕ್ ನಿರ್ವಿಕಲ್ಪದಲ್ಲಿ ಎರಡಿದೆ ಅಂತ, ಒಂದು ಕೇವಲ ನಿರ್ವಿಕಲ್ಪ ಸಮಾಧಿ ಮತ್ತು ಇನ್ನೊಂದು ಸಹಜ ಸಮಾಧಿ ಅಂತ. ಸೊ ಲೈಕ್ ನಾವು ಇನಿಷಿಯಲ್ ಲೈಕ್ ಆ್ಯಸ್ ಸಾಧಕ ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ವಿಲ್ ಬಿ ಇನ್ ದಟ್ ಟೆಂಪ್ರವರಿ ಸ್ಟೇಟ್, ಕೇವಲ ನಿರ್ವಿಕಲ್ಪ ಸಮಾಧಿ ಅಂತ. ಸೊ ವಾಪಸ್ ಹೋಗ್ತೀವಿ, ದೆನ್ ಅಗೇನ್ ಮತ್ತೆ ದೃಶ್ಯಾನುವಿದ್ ಶಬ್ದಾನುವಿದ್ ಮಾಡಿಕೊಂಡು ದೆನ್ ಅಗೇನ್ ವಿ ಕಮ್ ಬ್ಯಾಕ್ ಟು ನಿರ್ವಿಕಲ್ಪ ಸಮಾಧಿ. ಸೊ ಆ ಫಾಲ್ ಬ್ಯಾಕ್ ಇರುತ್ತೆ ಅಂತ ಕೇವಲ ನಿರ್ವಿಕಲ್ಪ ಸಮಾಧಿಲಿ, ವಾಪಸ್ ಥಾಟ್ಸ್ ಬರ್ತಾ ಇರುತ್ತೆ ಆ್ಯಂಡ್ ಮತ್ತೆ ಬೇಕಾಗುತ್ತೆ ಸವಿಕಲ್ಪ ಅಂತ. ಹೌದು, ಅದ್ ಮಾಡ್ತಾ ಇರ್ಬೇಕು, ಆಮೇಲೆ ನಿರ್ವಿಕಲ್ಪಕ್ಕೆ ಹೋಗ್ಬೇಕು. ಅಂದ್ರೆ ಮೊದ್ಲಿಗೆ ಎಷ್ಟು ಥಾಟ್ಸ್ ಬರಲ್ಲ, ಕಮ್ಮಿ ಆಗುತ್ತೆ, ಮಾಡ್ತಾ 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 ಥಾಟ್ಸ್ ಕಮ್ಮಿ ಆಗತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಓಕೆ ಥಾಟ್ಸ್ ಕಮ್ಮಿ ಆಗುತ್ತೆ, ಬರಲ್ಲ. ಫಸ್ಟ್ ಶುರುನಲ್ಲಿ ತುಂಬಾನೇ ಬರ್ತಿತ್ತು, ಈಗ ಅಷ್ಟು ಬರಲ್ಲ. ಓಕೆ ಯಾಕಂದ್ರೆ ನಮ್ ಫೋಕಸ್ ನಾವು ತುಂಬಾ ಮೆಡಿಟೇಷನ್ ಮಾಡ್ಬೇಕು ಅಂತ ಅದ್ರ ಮೇಲೆ ಇದು ದೃಢ ಇದು ಮನಸ್ಸು ಮಾಡ್ಕೊಂಡ ಮೆಡಿಟೇಷನ್ ಮೇಲೆ ನಾವು ಇದು ಮಾಡಿಕೊಂಡ್ರೆ ಸಂಕಲ್ಪ ಮಾಡ್ಕೊಂಡಿರೋದ್ರಿಂದ ಸೊ ನಾವು ಬೇರೆ ಕಡೆ ಥಾಟ್ಸ್ ಹೋಗಲ್ಲ. Correct. ನಾವು ಯಾವ್ದನ್ನ ಸಂಕಲ್ಪ ಮಾಡಿದ್ಮೇಲೆ ಯಾವ್ದ್ರ ಮೇಲೆ ನಮ್ ಗಮನ ಇರುತ್ತೋ ಅಲ್ಲಿಗೆ ಹೋಗ್ಬರೋದು ಜಾಸ್ತಿ ಅಲ್ವಾ, ಬೇರೆ ತಾನಾಗೆ ಕಡಿಮೆ ಆಗತ್ತೆ ಅವಾಗ. ಹೌದು, ಆ ಮನಸ್ಸು ಅವಾಗ ಆ ಕಡೆಗೆ ಹೋಗುತ್ತೆ ಪಡ್ಕೊಂಡು. ಮೆಡಿಟೇಷನ್ಗಿಂತ ಟೈಮ್ ತೆಗೆದು ಅದಕ್ಕೆ ಅಂತ ಇಟ್ಟಿರೋವಾಗ ಅವಾಗ ಮೆಡಿಟೇಷನ್ ಹೋಗುತ್ತೆ, ಸ್ವಲ್ಪ ಅಲ್ಲೂ ಇಲ್ಲಿ ಹೋದ್ಕೊಂಡು ತಿರ್ಗಾ ವಾಪಸ್ ಬಂದ್ಬಿಡತ್ತೆ ಮೆಡಿಟೇಷನ್ ಬರುತ್ತೆ. ಹೌದು, ಓಕೆ 1 hour ಎಲ್ಲ ಕುತ್ಕೊಳ್ಳೋಕ್ಕಾಗಲಿಲ್ಲ, 20 minutes ಸಮಾಧಿ ಪ್ರಾಕ್ಟೀಸಸ್ ಗುರೂಜಿದು ಇನ್ನೊಂದು ಡೀಟೇಲ್ ಆಗಿ ಕೊಟ್ಟಿರೋದು ಇದು, ಅದು ಆಕ್ಚುಲಿ ಇಟ್ಸ್ 45 or 45 minutes ಆ್ಯಕ್ಚುಲಿ but ಯೂಶುವಲ್. ಅದರಲ್ಲಿ 15 minutes is only discussed what is meditation. The actual meditation starts only from the 15th minute. ಹಾಂ ಹೌದು. So it boils down to only 30 minutes. ಹಾಂ 30 minutes ಆ್ಯಂಡ್ ಆ ಪ್ಲೇಲಿಸ್ಟಲ್ಲಿ ಆ್ಯಕ್ಚುಲಿ ಅರೌಂಡ್ 15 ಪ್ರಾಕ್ಟೀಸಸ್ ಏನೋ ಇದೆ ಅನಿಸುತ್ತೆ. ಅದು ಬ್ರಹ್ಮಸೂತ್ರ ಬ್ರಹ್ಮಾವಳಿ ಮಾಲಾದಿಂದ ಒಂದೊಂದು ಶ್ಲೋಕ ತಗೊಂಡು ನಿಧಿಧ್ಯಾಸ ಮಾಡಿಸ್ತಾ ಇದ್ರು. ಲೈಕ್ ಅದರಲ್ಲಿ ಐ ಥಿಂಕ್ ಹಿ ಹ್ಯಾಸ್ 30 to 40 minutes ಮಿನಿಮಮ್. ಅದೇ ಲೈಕ್ ಆ 30-40 ಫಿಲ್ಮ್ ಲೆಂತ್ ಮಾಡಿದ್ರೆ ಲೈಕ್ ಯು ವಿಲ್ ಹ್ಯಾವ್ ದಟ್ ಏನದು ಪ್ರೊಲಾಂಗ್ ಸ್ಟೇಟ್ ಅಂತ ಅಷ್ಟೆ, ಸಮಾಧಿ ವಿಲ್ ಹ್ಯಾವ್ ದಟ್ ಲಾಂಗ್ ಪ್ರಾಕ್ಟೀಸ್ ಅಂತ ಅಷ್ಟೆ. ಇಲ್ಲ 30 minutes ಮುಂಚೆ ನಮ್ಮ ಮೈಂಡ್ ವಿ ಹ್ಯಾವ್ ಟು ಪ್ರಿಪೇರ್ ಅವರ್ಸೆಲ್ಸ್ ದಟ್ ವಿ ಡೋಂಟ್ ಹ್ಯಾವ್ ಅದರ್ ಪ್ರಯಾರಿಟೀಸ್. ನಾವು ಬೇರೆ ಇದು ಮಾಡಬೇಕು ಅದು ಮಾಡಬೇಕು ಇದಾದ್ಮೇಲೆ ಮೆಡಿಟೇಷನ್ ಇದು ಮಾಡಬೇಕು ಆ ಪ್ರಯಾರಿಟೀಸ್ ಇಟ್ಕೊಂಡ್ರೆ ದೆನ್ ಮೆಡಿಟೇಷನ್ ವೋಂಟ್ ಗೋ ಆನ್ ವೆಲ್, ಇಟ್ ವಿಲ್ ಬಿ ಆನ್ ದ ಪ್ರಯಾರಿಟೀಸ್ ಅಲ್ವಾ. ಸೊ ಅದಕ್ಕೆ ನಾವು ಸರಿ ಮೆಡಿಟೇಷನ್ ಇಂಪಾರ್ಟೆಂಟ್, ಅದನ್ನ ಆಮೇಲೆ ನೋಡ್ಕೊಳ್ಳೋಣ ಏನಾದ್ರೂ ಆಗ ಮಾಡ್ಕೊಂಡ್ರೆ ದೆನ್ ದ ಫೋಕಸ್ ವಿಲ್ ಬಿ ಆನ್ ಮೆಡಿಟೇಷನ್. ಹೌದು, ಬರೀ ಅದ್ರ ಮೇಲೆ ಫೋಕಸ್ ಮಾಡ್ಬೇಕು, ಅವಾಗ ಆಗತ್ತೆ ಸ್ವಲ್ಪ. ಸೊ ಇವಾಗ 24 ಯಾರಾದ್ರೂ ಹೇಳಿ, ಇದು ಶಬ್ದ 24 ದೃಶ್ಯಾನು ಇದಲ್ಲ, 24 ಅಲ್ಲ 25. ಹಾಂ 25 ಅಸಂಗ. ಓಕೆ. ಅಸಂಗಃ ಸಚ್ಚಿತ್ ಆನಂದಃ ಸ್ವಪ್ರಭೋ ದ್ವೈತವರ್ಜಿತಃ ಅಸ್ಮಿ ಇತಿ ಶಬ್ದ
ವಿದ್ಯೋಯಂ ವಿದೋಯಂ ಸಮಾಧಿಃ ಸವಿಕಲ್ಪಃ. ಕಲ್ಪಕಃ. ಸವಿಕಲ್ಪಃ. ಸೊ ಇದರಲ್ಲಿ ಲೈಕ್ ನಮ್ಮ ಪ್ರಾಕ್ಟೀಸ್ ಮಾಡಿದ ಫ್ಲೋನೇ ತೊಗೊಬೋದು. ಸೊ ನಾವು ದೃಶ್ಯಾನುವಿದ್ ಮಾಡಬೇಕಂದ್ರೆ ಗುರುಜಿ ಹೇಳ್ತಾರೆ ದಟ್ ನಮ್ಗೆ ಏನೇನು ಕಾಣಿಸುತ್ತೋ, ಲೈಕ್ ಇನ್ನೊಂದು ಎಕ್ಸಾಂಪಲ್ಲು ವಿ ಕ್ಯಾನ್ ಟೇಕ್ ಇದು ಕ್ಯಾಮ್ರಾ ಮತ್ತು ಒಂದು ಪಿಕ್ಚರ್. ಸೊ ಇವಾಗ ಒಂದು ಪಿಕ್ಚರಲ್ಲಿ ನೋಡಬೇಕಾದ್ರೆ ವಿ ಕ್ಯಾನ್ ಓನ್ಲಿ ಸಿ ವಾಟ್ ಇಸ್ ಟೇಕನ್, ಬಟ್ ಅದು ಪಿಕ್ಚರ್ ತೆಗ್ದಿರೋ ಕ್ಯಾಮ್ರಾ ಪರ್ಸನ್ ಕಾಣಿಸಲ್ಲ ನಮಗೆ. ಸೊ ದ ಸೇಮ್ ಥಿಂಗ್ ಹ್ಯಾಪನ್ಸ್. ನಾವು ದೃಶ್ಯಾನುವಿದ್ ಸವಿಕಲ್ಪ ಸಮಾಧಿನಲ್ಲಿ ದ ಫೋಕಸ್ ಇನಿಷಿಯಲಿ ಏನಿರುತ್ತೆ, ನಮ್ಮ ಮುಂದೆ ಏನು ಥಾಟ್ಸ್ ಬರ್ತಾ ಇದೆ, ಇಲ್ಲ ಏನಾದರೂ ಫೀಲಿಂಗ್ಸ್ ಇಲ್ಲ ಎಮೋಷನ್ಸ್, ಅದನ್ನೇ ಗುರುಜಿ ಹೈಲೈಟ್ ಮಾಡ್ತಾ ಹೋಗ್ತಾರೆ. ಏನಾದರೂ ಒಂದು ಥಾಟ್ ಬರ್ತಾ ಇದೆ, ಇಲ್ಲ ನಮಗೇನೋ ಒಂದು ಫೀಲಿಂಗ್ ಬರ್ತಾ ಇದೆ, ಸೊ ಅದನ್ನು ವಿ ಆರ್ ಸೀಯಿಂಗ್ ದಮ್ ಆಸ್ ಆಬ್ಜೆಕ್ಟ್ಸ್. ಬಟ್ ಅದ್ರ ಹಿಂದೆ ಏನಿದೆ, ದ ಕ್ಯಾಮ್ರಾ, ದ ಒನ್ ಬಿಹೈಂಡ್ ದ ಕ್ಯಾಮ್ರಾ, ಅದನ್ನು ಫೋಕಸ್ ಮಾಡ್ತಾರಲ್ಲ. ಸೊ ದೃಶ್ಯಾನುವಿದ್ದಲ್ಲಿ ಫೋಕಸ್ನ ನಾವು ಆ ಕ್ಯಾಮ್ರಾ ಹಿಂದೆ ಇರೋ ಹೂ ಇಸ್ ಲುಕಿಂಗ್ ಅಟ್ ಆಲ್ ದೀಸ್ ಥಿಂಗ್ಸ್, ಆ ಸಾಕ್ಷಿ ಸ್ವರೂಪ ಆರ್ ದ ವಿಟ್ನೆಸ್ಗೆ ಫೋಕಸ್ ತೊಗೊಂಡು ಹೋಗ್ತೀವಿ. 25ನಲ್ಲಿ ದ ಶಬ್ದಾನುವಿದ್ದಲ್ಲಿ ಯಾವ ಶಬ್ದಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಶ್ರುತಿ ಶಬ್ದವಿದು ಅಂತ ಹೇಳ್ತಾರಲ್ಲ, ಲೈಕ್ ಶ್ರುತಿನಲ್ಲಿ ಬರುವ ಕ್ಯಾರೆಕ್ಟರಿಸ್ಟಿಕ್ಸ್ ಸಾಕ್ಷಿದು ಏನೇನಿದೆಯೋ ಅದನ್ನು ವಿ ಕಾಂಟೆಂಪ್ಲೇಟ್ ಮೋರ್ ಆನ್ ದ ನೇಚರ್ ಆಫ್ ಸಾಕ್ಷಿ ಅಂತ. ಸೊ ಈ ಶ್ಲೋಕದಲ್ಲಿ ಅದನ್ನೇ ಹೈಲೈಟ್ ಮಾಡ್ತಾ ಇದ್ದಾರೆ, ವಾಟ್ ಈಸ್ ದ ನೇಚರ್ ಅಂತ. ಅಸಂಗಃ ಸಚ್ಚಿದಾನಂದಃ ಸ್ವಪ್ರಭಃ, ಇಟ್ ಈಸ್ ಅನ್ಅಟ್ಯಾಚ್ಡ್, ಇಟ್ ಈಸ್ ಎಕ್ಸಿಸ್ಟೆನ್ಸ್, ಕಾನ್ಷಿಯಸ್ನೆಸ್ ಆ್ಯಂಡ್ ಬ್ಲಿಸ್. ಸ್ವಪ್ರಭಃ ಅಂದರೆ ಇಟ್ ಈಸ್ ಸೆಲ್ಫ್ ಲೂಮಿನಸ್, ಅದೇ ಎಲ್ಲದಕ್ಕೂ ಬೆಳಕು ಕೊಡ್ತಾ ಇದೆ ಅಂತ. ಆಮೇಲೆ ದ್ವೈತವರ್ಜಿತ, ಸೊ ಇಟ್ ಈಸ್ ನಾನ್ ಡ್ಯುವಲ್, ಅಲ್ಲಿ ಬೇರೆ ಲೈಕ್ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ. ಮತ್ತು ಇನ್ನೊಂದು ಏನು ಹೈಲೈಟ್ ಮಾಡ್ತಾ ಇದ್ದಾರೆ ಅಂದರೆ ಅಸ್ಮಿ ಇತಿ ಅಂತ. ಲೈಕ್ ಗುರೂಜಿನೂ ನಿಧಿಧ್ಯಾಸ ಪ್ರಾಕ್ಟೀಸಸಲ್ಲಿ ಅದನ್ನೇ ಹೇಳ್ತಾರೆ, ನಾನು ಅಸಂಗಃ, ನಾನು ಸಚ್ಚಿದಾನಂದ ರೂಪ. ಇಲ್ಲಿ ಹೈಲೈಟ್ ಏನು ಮಾಡ್ತಾ ಇದ್ದೀವಿ ಅಂದರೆ ದಟ್ ಐ ಆಮ್ ಆಲ್ ದೀಸ್ ಥಿಂಗ್ಸ್, ನಾನು ಅಸಂಗಃ. ಸೊ ಇಟ್ ಈಸ್ ನಾಟ್ ಜಸ್ಟ್ ಕಾಂಟೆಂಪ್ಲೇಟಿಂಗ್ ಆನ್ ದ ಸಾಕ್ಷಿ ದಟ್ ಐ ಆಮ್ ದಟ್, ನಾನೇ ಅದು ಅಂತ ವಿ ಆರ್ ಕಾಂಟೆಂಪ್ಲೇಟಿಂಗ್ ಆನ್ ದ್ಯಾಟ್. ಅದನ್ನೇ ಶಬ್ದಾನುವಿದ್ ಸವಿಕಲ್ಪ ಸಮಾಧಿ ಅಂತ ಹೇಳ್ತಾರೆ. ಸೊ ಇದಿಷ್ಟು ಅರ್ಥ ಆಯಿತು. Actually, Nididhyastal mainly the thing is, instead of talking about what is Atma, what is Brahma, I am that. I am, Atma has to be replaced by I am, and Brahman has to be replaced by I am. ಅದು I am ಬಂದು ನಾನು, ಅದು ಲೈಕ್ ಐ ಆಮ್ ರಮಣಿಯಿಂದ ಹೇಳ್ಕೊ, ನನಗೆ ಹೇಗೆ ಒಂದು ಮನಸ್ಸಲ್ಲಿ ಊರ್ಬಿಟ್ಟಿದ್ಯೋ, ಐ ಆಮ್ ಆತ್ಮ, ಐ ಆಮ್ ಬ್ರಹ್ಮನ್ ಅಂತ ಊರ್ಬೇಕು. ಅದಕ್ಕೆ ಐ ಆಮ್ ಹಾಕಬೇಕು. ವಿ ಹ್ಯಾವ್ ಟು ಆಲ್ವೇಸ್ ಕೀಪ್ ಆನ್ ಥಿಂಕಿಂಗ್ ಆಫ್ ಐ ಆಮ್. ಅದಕ್ಕೆ ಅಸ್ಮಿ ಅಂದರೆ ಐ ಆಮ್ ಇತಿ, ನಾನು ಯಾರು, ಅದೇ ಅಸಂಗಃ, ನಾನು ಸಚ್ಚಿದಾನಂದ, ಸ್ವಪ್ರಭಾ, ಸೆಲ್ಫ್ ಲೂಮಿನಸ್, ದ್ವೈತವರ್ಚಿತ, ನಾನ್ ಡ್ಯುಯಲ್, ಇಂಥ ಒಂದು ಶಬ್ದಗಳನ್ನ ನಾವು ಇದು ಅದನ್ನೇ ಅದು ಅರ್ಥ ತಿಳ್ಕೊಂಡು ಅದನ್ನೇ ನಾವು ಸವಿಕಲ್ಪ ಸಮಾಧಿ ಜೊತೆಯಲ್ಲಿ ಅದರ ಬಗ್ಗೆ ಆ ಸೌಂಡ್ ಜೊತೆಲಿ ನಾವು ಅದ್ರ ಮೀನಿಂಗು ನಾವು ನಾನದು ಅಂತ ಹೇಳ್ಕೋಬೇಕು. ದಟ್ ಈಸ್ ದ ಮೇನ್ ಥಿಂಗ್ ಅಬೌಟ್ ದಿಸ್. ಇದು ಎನಿಥಿಂಗ್ ಮೋರ್ anybody wants to add, then we can go to the next one. I would like to add something more. ಅದೇ ಅಲ್ವಾ, ಅಷ್ಟೇ ಅದರಲ್ಲಿ ವೇದಾಂತದ ಸಂಗ್ರಹ, ನಿರ್ವಿಕಲ್ಪ, ನಿರಾಕಾರ, ಸಚ್ಚಿತ್ತ, ಸನಾತನ, ಸತ್ಯ, ಆ ಶಬ್ದಗಳನ್ನೇ ಉಪಯೋಗಿಸ್ಕೊಂಡು ನಾನದು ಅಂತ ಹೇಳ್ಕೊಂಡು ಆ ಕಡೆಗೆ ಹೋಗ್ಬೇಕು. ಅಂದ್ರೆ ಯಾವ್ದು ನಾನು ಸಾಕ್ಷಿ ಅನ್ನೋ ಕಡೆಗೆ ಹೋಗ್ಬೇಕು ಅಷ್ಟೇ. ಇದೆಲ್ಲ ನಾನೇ ಸಾಕ್ಷಿ ಅನ್ನೋದು ಬರ್ಬೇಕು. ಇದಕ್ಕೆಲ್ಲ ಕಾಣ್ತಾ ಇರೋದು ಯಾವ್ದು, ಬೆಳಕು ಕೊಡ್ತಾ ಇರೋದು ಯಾವ್ದು, ಸಾಕ್ಷಿ. ಆ ಸಾಕ್ಷಿ ನಾನು ಅಂತ ಹೇಳ್ಕೊಂಡು ಹೋಗ್ಬೇಕು ಅಲ್ವಾ. ಸೊ ಇದು ಎರಡನೇ ಟೈಪ್ ಆಫ್ ಮೆಡಿಟೇಷನ್. ಮೊದಲನೇದು ಅಂತರ್ರೂಪ ಅನುವಿತ್ ಸವಿಕಲ್ಪ ಸಮಾಧಿ, ಇದು ಅಂತರ್ ಶಬ್ದಾನುವಿತ್ ಸವಿಕಲ್ಪ ಸಮಾಧಿ. ಇದಕ್ಕೂ ಅದಕ್ಕೂ ಏನ್ ಡಿಫ್ರೆನ್ಸ್ ಅಂದ್ರೆ, ಮೊದಲಿನಲ್ಲಿ ನಾವು ಆ ಚೈತನ್ಯ ಸಾಕ್ಷಿ ಮೇಲೆ, ಅಂದ್ರೆ
ನಾವು ಯಾವ್ಯಾವ್ದು ವೃತ್ತಿಗಳಿದೆ ಈ ವೃತ್ತಿನೆಲ್ಲ ಬೆಳಗ್ತಾ ಇರೋದು ಸಾಕ್ಷಿ. ಸೊ ನಾನು ವೃತ್ತಿ ಅಲ್ಲ, ವೃತ್ತಿ ಇಸ್ ಮಿಥ್ಯ, ಸಾಕ್ಷಿ ಇಸ್ ಸತ್ಯ ಅಂತ ವಿ ಫೋಕಸ್ಡ್ ಆನ್ ದಟ್ ಸಾಕ್ಷಿ ಅಲ್ವಾ, ಚೈತನ್ಯ. ಸೊ ಹೇಗೆ ಎಕ್ಸಾಂಪಲ್ ಹೇಳಿದ್ರೆ, ಒಂದು ಕೈ ಬೆಳಕಲ್ಲಿದ್ದೆ, ನಾವು ಫಸ್ಟ್ ಕೈಯಿನ ನೋಡ್ತೀವಿ, ಆಮೇಲೆ ಆ ಕೈಯಿನ ಬೆಳಕು ಮೇಲೆ ನಮ್ಮ ಗಮನ ಹೋಗಬೇಕು. ಕೈಯಿನ ಬಿಟ್ಬಿಟ್ಟು ಬೆಳಕು ಮೇಲೆ ಹೋಗ್ಬೇಕಲ್ವಾ. ಸೊ ದಟ್ ಈಸ್ ದ ಸಾಕ್ಷಿ. ಸೊ ದ ಥಾಟ್ ಈಸ್ ದ ರಿಫ್ಲೆಕ್ಟಿಂಗ್ ಮೀಡಿಯಮ್ ಫಾರ್ ದ ಚೈತನ್ಯ. ಸೊ ಈ ರಿಪೀಟೆಡ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಾವು ನಮ್ಮ ಮನಸ್ಸನ್ನ ವೃತ್ತಿಗಳಿಂದ ಆ ಸಾಕ್ಷಿ ಕಡೆಗೆ ಎಳ್ಕೊಂಡು ಹೋಗೋದು ಮಾಡೋದೇ ಅದೇ ರೂಪಾನುವಿತ್ ಅದೃಶ್ಯಾನುವಿತ್ ಇದು ಅಂತ. ಸೊ ಸವಿಕಲ್ಪ ಸಮಾಧಿ. ಸೊ ಅದಾದ್ಮೇಲೆ ಆ ಚೈತನ್ಯನ ನಾವು ಹೇಳ್ದಂಗೆ ಒಂದು ನಾವು ನಾನದು ಅಂತ ಹೇಳ್ಕೋಬೇಕು. ಅದು ಹೇಳ್ಕೊಂಡು ನಾನು ಎಂತ ಅಂದ್ಕೊಂಡು ಆ ಸಾಕ್ಷಿ ಇದು ಪರಿಚಯ ಆಗ್ಬೇಕಲ್ಲ. ಸಾಕ್ಷಿ ಅಂದ್ರೆ ಏನು, ಅದಕ್ಕೆ ಬೇಕಾದಷ್ಟು ಪದಗಳು ಉಪನಿಷತ್ನಲ್ಲಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಅವರು ಅದು ಜನರಲ್ ಆಗಿ ಈ ವರ್ಡ್ಸ್ನೆಲ್ಲ ನಾವು ಉಪನಿಷತ್ತು, ಭಗವದ್ಗೀತಾ, ಪ್ರಕರಣ ಗ್ರಂಥಗಳೆಲ್ಲ ತೆಗೆದುಕೊಳ್ತಾರೆ. ಆಮೇಲೆ ಒಂದೊಂದು ಇತಿಹಾಸ ಒಂದೇ ವರ್ಡ್ ಯೂಸ್ ಬೇಕು ಅಂದಿಲ್ಲ, ಒಂದೊಂದು ಸಲ ಕೂತ್ಕೊಂಡಾಗ ಒಂದೊಂದು ವರ್ಡ್ ಕೂಡ ಯೂಸ್ ಮಾಡ್ಕೋಬಹುದು, ಅದು ತಪ್ಪೇನಿಲ್ಲ. ಆಮೇಲೆ ಫಸ್ಟು ನಾವು ಸಾಕ್ಷಿಗೆ ಬರಬೇಕು. ಸಾಕ್ಷಿಗೆ ಬಂದಮೇಲೆ ಅದಕ್ಕೆ ಫಸ್ಟ್ ಪವರ್ಫುಲ್ ಈ ವರ್ಡ್ ಇಲ್ಲಿ ಯೂಸ್ ಮಾಡಿರೋದೇನು ಅಂದರೆ ಅಸಂಗ. ಯಾಕೆಂದರೆ ನಾನು ಹೇಳಿದ್ರೆ ಕೈ ತೆಗೆದು ನಮ್ಮ ಗಮನ ಯಾವಾಗ ಲೈಟ್ ಮೇಲೆ ಹೋಗುತ್ತೋ, ಲೈಟ್ ಈಸ್ ನಾಟ್ ಟಚ್ಡ್ ಬೈ ಎನಿಥಿಂಗ್ ಆರ್ ಅಫೆಕ್ಟೆಡ್ ಬೈ ಎನಿಥಿಂಗ್ ಅಲ್ವಾ. ಹಾಗೆ ಸಾಕ್ಷಿ ಈಸ್ ನಾಟ್ ಅಫೆಕ್ಟೆಡ್ ಬೈ ಎನಿಥಿಂಗ್. ಅದಕ್ಕೆ ದ ಫಸ್ಟ್ ವರ್ಡ್ ದಟ್ ದೇ ಹ್ಯಾವ್ ಯೂಸ್ಡ್ ಹಿಯರ್ ಇಸ್ ಅಸಂಗ. ಇಟ್ ಸ್ಟಾರ್ಟ್ಸ್ ವಿತ್ ಅಸಂಗ. ಇದು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬರುತ್ತೆ. ಸೊ ನನಗೆ ಏನಂದರೆ ಈ ಸೃಷ್ಟಿಲಿ ನನಗೆ ಯಾರ ಜೊತೆಲೂ ನನಗೆ ಕನೆಕ್ಷನ್ ಇಲ್ಲ. ಐ ಆಮ್ ಇಂಡಿಪೆಂಡೆಂಟ್ ಆಫ್ ಎವ್ರಿಥಿಂಗ್ ಇನ್ ದಿಸ್ ಸೃಷ್ಟಿ. ದಟ್ ಈಸ್ ವಾಟ್ ಅಸಂಗ ಮೀನ್ಸ್. ಸೊ ನಾವು ಯಾಕೆಂದರೆ ನಮ್ಮ ಕಷ್ಟ ಸುಖ ಎಲ್ಲ ಇದು ನಾನು, ನನ್ನದು, ನಮ್ಮದು ಅಂತ ಅದರಿಂದ ತಾನೇ ನಮಗೆಲ್ಲ ಪ್ರಾಬ್ಲಮ್ಸ್ ಬರೋದು. ಸೊ ಅದಕ್ಕೆ ಫಸ್ಟು ನನಗೆ ಯಾರೂ ಇಲ್ಲ, ಐ ಆಮ್ ನಾಟ್ ಕನೆಕ್ಟೆಡ್ ವಿತ್ ಎನಿಥಿಂಗ್ ಎಲ್ಸ್, ಐ ಆಮ್ ಅನ್ಅಟ್ಯಾಚ್ಡ್. ಅದನ್ನು ಫಸ್ಟ್ ನಾವು ದೃಢಪಡಿಸ್ಕೊಂಡ್ರೆ ಆಮೇಲೆ ಅದರ್ ಥಿಂಗ್ಸ್ ಲೈಕ್ ಆಲ್ ಪರ್ವೇಡಿಂಗ್ ಪ್ಯೂರ್ ಕಾನ್ಷಿಯಸ್ನೆಸ್ ಅದೆಲ್ಲ ಆಮೇಲೆ ಆಗುತ್ತೆ. ಸೊ ನನಗೆ ಬೇರೆ ಬೇರೆ ಅನುಭವಗಳಾಗತ್ತಲ್ಲ, ಈ ಅನುಭವಗಳು ನಾವು ಮೊದಲೇ ನೋಡಿದ್ದೀವಿ. ಅನುಭವಗಳೆಲ್ಲ ಬರೀ ಥಾಟ್ಸು, ಬಟ್ ಥಾಟ್ಸ್ ಆರ್ ಬೈ ದೆಮ್ಸೆಲ್ಸ್ ಆರ್ ಅದಕ್ಕೆ ಇದಿಲ್ಲ, ಜಡ. ಅದಕ್ಕೆ ಜೀವ ಕೊಡೋದು ಈ ಚಿದಾಭಾಸ ಅಲ್ವಾ, ರಿಫ್ಲೆಕ್ಟೆಡ್ ಕಾನ್ಷಿಯಸ್ನೆಸ್ಸು. ಸೊ ಆ ರಿಫ್ಲೆಕ್ಟೆಡ್ ಕಾನ್ಷಿಯಸ್ನೆಸ್ಸಿಂದ ನಮಗೆ ಅನುಭವ ಆಗುತ್ತೆ. ಥಾಟ್ಸಿಂದ ನಾವು ಬೇರೆ ಬೇರೆ ಅನುಭವಗಳು. ಸೊ ಈ ಥಾಟ್ಸ್ ಆ್ಯಂಡ್ ಅನುಭವ ಎಲ್ಲ ಇಟ್ಸ್ ಆಲ್ ಬಿಕಾಸ್ ಆಫ್ ದ ಇದು ಮೈಂಡ್ ಆ್ಯಂಡ್ ದ ಚಿದಾಭಾಸ ಟುಗೆದರ್. ಇದೆರಡರಿಂದ ನಮಗಿದಾಗತ್ತೆ. ಸೊ ನಾವು ಇದನ್ನು ಸಪ್ರೇಟ್ ಮಾಡಿ ಚಿದಾಭಾಸ ವಿಚ್ ಇಸ್ ನಥಿಂಗ್ ಬಟ್ ಅ ರಿಫ್ಲೆಕ್ಷನ್ ಆಫ್ ದ ಸಾಕ್ಷಿ. ಸೊ ಅದನ್ನು ಸಪ್ರೇಟ್ ಮಾಡಬೇಕು. ಅದನ್ನು ಸಪ್ರೇಟ್ ಮಾಡೋಕ್ಕೆ ನಾವು ಈ ದೃಶ್ಯಾನುವಿದ್ ಮಾಡಿದ್ವಿ. ಇವಾಗ ದೃಶ್ಯಾನುವಿದ್. ಇವಾಗ ಈ ಶಬ್ದಾನುವಿದ್ನಲ್ಲಿ ನಾವು ಅದನ್ನು ಇನ್ನು ಬಲಪಡಿಸ್ಕೋಬೇಕು. ಅದಕ್ಕೆ ನಾನು ನೋಡ್ತಾ ಇರೋ ಏನಾದರೂ ಥಾಟ್ ಬಂದರೂ ಕೂಡ ನಾನು ಈ ಅನುಭವ ಎಲ್ಲ ಇದೆಲ್ಲ ಟೆಂಪ್ರರಿ, ಇದು ಪರ್ಮನೆಂಟ್ ಅಲ್ಲ. ಪರ್ಮನೆಂಟ್ ಆಗಿರೋದು ಅದನ್ನೆಲ್ಲ ಅದನ್ನು ನೋಡೋಕ್ಕೆ ಶಕ್ತಿ ಕೊಡ್ತಾರ ಕಾನ್ಷಿಯಸ್ನೆಸ್ಸು, ಚೈತನ್ಯ. ಅದು ಅಸಂಗ, ಅದು ನಾನ್ ಡ್ಯೂಯಲ್ಲು. ತಿರ್ಗಾ ನಾವು ಅದ ಮೇಲೆ ನೀವು ಹೇಳಿದ್ರಲ್ಲ, ಒಂದೊಂದ್ಸಲ ಮನಸ್ಸು ಆ ಕಡೆ ಈ ಕಡೆ ಹೋದರೂ ಕೂಡ ನಾವು ತಿರ್ಗಬೇಕು. ಇದೆಲ್ಲ ಅನುಭವ, ಇದು ಇವತ್ತಿರುತ್ತೆ, ಇದು ಹೊಟ್ಟೋಗುತ್ತೆ, ಇದು ಟೆಂಪ್ರರಿ. ಬಟ್ ಇದನ್ನೆಲ್ಲ ನಾನು ನೋಡೋಕ್ಕಾಗ್ತಾ ಇರೋದು, ಅನುಭವಿಸ್ಬೇಕಾಗಿರೋದು ಬಿಕಾಸ್ ಆಫ್ ದ ಸಾಕ್ಷಿ. ಸೊ ಸಾಕ್ಷಿ ಏನು? ಸಾಕ್ಷಿ ಡಸಂಟ್ ಚೇಂಜ್ like this experience has a beginning and end and middle, whereas ಸಾಕ್ಷಿ doesn't have. ಸೊ ಈಗ ಕಾಂಟ್ರಾಸ್ಟ್ ಮಾಡಿ ನಾವು ಆ ಸಾಕ್ಷಿ ಬಗ್ಗೆ ಜಾಸ್ತಿ ತಿಳ್ಕೊಳ್ತಾ ಹೋಗಬೇಕು. ಅದಕ್ಕೆ ವಿ ಹ್ಯಾವ್ ಟು ಯೂಸ್ ಆಲ್ ದೀಸ್ ವರ್ಡ್ಸ್ ಆಫ್ ಇದು ಉಪನಿಷತ್ತು. ಸೊ ಇಲ್ಲಿ ದೃಕ್ಕು ದೃಶ್ಯಂ ಎರಡು ಬರುತ್ತೆ. ಸೊ ವಿ ಆರ್ ಸ್ಟಿಲ್ ಇನ್ ದ ಡ್ಯುಯಲ್ ಸ್ಟೇಟ್ ಓನ್ಲಿ. ಬಟ್ ಆವಾಗ ತಿರ್ಗಾ ನಾವೇನು ಮಾಡಬೇಕು, ಅನುಭವ ಆದಾಗ ಈ ಅನುಭವ ದಿಸ್ ದೃಶ್ಯಂ ಇಸ್ ಮಿಥ್ಯ, ಸಾಕ್ಷಿ ಇಸ್ ಸತ್ಯಂ. ಇದನ್ನು ಹೇಳಿಕೊಂಡು ಆ ದೃಕ್ಕಲ್ಲಿ ಐ ಆಮ್, ನಾನೇ ಅದು ಅಂತ ಇದನ್ನು ನಾವು ತಿರ್ಗಾ ಅದನ್ನು ಮನಸ್ಸಲ್ಲಿ ತಂದ್ಕೋಬೇಕಾಗುತ್ತೆ. ಸೊ ಆವಾಗ
ಈವನ್ ನಮ್ಮೊಳಗೆ ಥಾಟ್ಸೇ ಅಲ್ಲ, ಈವನ್ ಹೊರಗೆ ನೋಡಿ ಯಾವುದಾದ್ರು ಒಂದು ದೃಶ್ಯ ನೋಡಿರ್ತೀವಿ ಪ್ರಪಂಚದಲ್ಲಿ, ಆ ದೃಶ್ಯ ನಮಗೆ ಬಂದರೂ ಕೂಡ, ಮನಸ್ಸಿಗೆ ಬಂದರೂ ಕೂಡ ಆ ದೃಶ್ಯ ಎಲ್ಲ ಮಿಥ್ಯ. ದಟ್ ಆಸ್ ಅ ಬಿಗಿನಿಂಗ್, ದಟ್ಸ್ ಎನ್ ಎಂಡ್. ಬಟ್ ಇದೆಲ್ಲ ನಾವು ನೋಡೋಕ್ಕಾಗ್ತಾ ಇರೋದು ಸಾಕ್ಷಿಯಿಂದ. ಸೊ ಸಾಕ್ಷಿ ಇಸ್ ಸತ್ಯ, ದಟ್ ದೃಶ್ಯ ಇಸ್ ಮಿಥ್ಯ. ಸೊ ಹೀಗೆ ನಾವು ಅದನ್ನು ತಿರ್ಗಾ ಹೇಳ್ಕೋಬೇಕಾಗತ್ತೆ. ಅದನ್ನು ಹೇಳ್ಕೊಳ್ತಾ ಆಗತ್ತೆ. ಏನಾಗುತ್ತೆ ಅಂದರೆ ನಾವು ಆ ದೃಶ್ಯನ ಬಿಟ್ಬಿಟ್ಟು ದೃಕ್ನಲ್ಲಿ ನಿಲ್ಲಿಸೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದರೆ ಯಾವುದ್ರ ಮೇಲೆ ನಾವು ಜಾಸ್ತಿ ಎಂಫಸಿಸ್ ಮಾಡ್ತೀವೋ ಅದ್ರ ಮೇಲೆ ನಮ್ಮ ಥಾಟು ಇರೋಕ್ಕೆ ಸಾಧ್ಯ ಆಗುತ್ತೆ. ಆ ಥಾಟ್ಸ್ ಸಾಧ್ಯ ಆದಾಗ ದೆನ್ ಇಟ್ ಬಿಕಮ್ಸ್, ಅದರಲ್ಲೇ ನಾವು ನಿಂತಾಗ ದೆನ್ ಇಟ್ ವಿಲ್ ಟೇಕ್ ಅಸ್ ಟು ನಿರ್ವಿಕಲ್ಪ ಸಮಾಧಿ ಅದು ಅಂತ. ಸೊ ದೇರ್ಫೋರ್ ನಾನು ತಿರ್ಗಾ ಎಕ್ಸ್ಪೀರಿಯನ್ಸ್ ಆದಾಗ ದೃಶ್ಯ ಈಸ್ ಟೆಂಪ್ರರಿ, ದೃಕ್ ಇಸ್ ದ ಪರ್ಮನೆಂಟ್. ಸೊ ಆ ದೃಕ್ ಇಸ್ ಸಾಕ್ಷಿ. ಸಾಕ್ಷಿ ಅಂದರೆ ನಾನು ಯಾರು? ನಾನು ಅಸಂಗಃ, ನಾನು ಸತ್ತು, ನಾನು ಚಿತ್ತು, ನಾನು ಆನಂದು. ಇದ್ರ ಮೇಲೆ ನಾನು ಆ ಸಾಕ್ಷಿ ಮೇಲೆ ಜಾಸ್ತಿ ಹೇಳ್ಕೊಳ್ತಾ ಇದ್ದೆ, ದೆನ್ ನಾನು ಆ ದೃಶ್ಯನ ಮರ್ತ್ಬಿಟ್ಟು ದೃಕ್ ಮೇಲೆ ಜಾಸ್ತಿ ನನ್ನ ಗಮನ ಇರುತ್ತೆ ಅಲ್ವಾ? ಸೊ ಅದನ್ನು ನಾವು ಎಫರ್ಟ್ ಹಾಕಬೇಕು, ಅದಕ್ಕೆ ಎಫರ್ಟ್ ಹಾಕಬೇಕು. ಅದು ಹೇಗೆ ಎಫರ್ಟ್ ಹಾಕೋದು ಅದನ್ನೇ ಇದು ಹೇಳೋದು. ಯಾವ ದೃಶ್ಯ ಏನು ಥಾಟ್ ಬಂದರೂ, ಯಾವ ದೃಶ್ಯ ಮನಸ್ಸಿಗೆ ಬಂದರೂ ಕೂಡ ಇದ್ರೊಂದು ದೃಕ್ಕಿದೆ. ಇನ್ನು ನಾವು ದ್ವೈತದಲ್ಲಿ ಇದ್ದೀವಿ, ಆದರೆ ನಾನು ದೃಶ್ಯ ಅಲ್ಲ, ನಾನು ದೃಕ್ಕು. ದೃಶ್ಯ ಈಸ್ ಮಿಥ್ಯ, ದೃಕ್ ಇಸ್ ಸತ್ಯ. ಸೊ ಐ keep making that comparison between satya and mithya, and go more on the, so I have to ignore this mithya, but I have to all the time this satya is there ಅಂತ. ಆ ಸತ್ಯದ ಮೇಲೆ ನಾವು ಜಾಸ್ತಿ ವರ್ಡ್ಸ್ ಯೂಸ್ ಮಾಡ್ತಾ ಇದ್ರೆ then we will be established in that satya. then ಅದು ಯೋಚನೆ ಮಾಡ್ತಾ there is a chance we will go into a sleep like state, you know. ಸ್ಲೀಪ್ ಲೈಕ್ ಸ್ಟೇಟ್ ಹೊರಟೋಗ್ತೀವಿ ನಾವು. ತುಂಬ ಜನ ಅಯ್ಯೋ ನಾನು ನಿದ್ದೆ ಮಾಡಿಬಿಟ್ಟೆ ಅನ್ಕೊಳ್ತೀವಿ. ಅದು ನಿದ್ದೆ ಅಲ್ಲ. ಯು ಹ್ಯಾವ್ ಆ್ಯಕ್ಚುಲಿ ಗಾನ್ ಇನ್ ಟು ನಿರ್ವಿಕಲ್ಪ ಸಮಾಧಿ. ಗೊತ್ತಾಗಲ್ಲ. ಸಡನ್ನಾಗಿ ಎದ್ದಾಗ ಆವಾಗ ಅನ್ಸುತ್ತೆ, ಓ ನಾನು ಇದು ಯೋಚನೆ ಮಾಡ್ತಾ ಇದ್ದೆ ಅಲ್ವಾ. ಸೊ ಅದನ್ನು ಮಾಡ್ತಾ ತಾನೇ ನಾನು ಪ್ಲೇನಕ್ಕೆ ಹೋಗಿದ್ದು. ಸೊ ದಟ್ ಮೀನ್ಸ್ ಇಟ್ ವಾಸ್ ಸಮಾಧಿ. ಹೇಗೆ ನಿದ್ದೆ ಮಾಡಿ ಎದ್ದಿದ್ಮೇಲೆ ನಾನು ನಿದ್ದೆ ಹೇಗಾಯಿತು ಅಂತ ಅನ್ಸತ್ತೋ, ನಿರ್ವಿಕಲ್ಪ ಸಮಾಧಿನಲ್ಲಿ ನಿಮ್ಗೇನು ಅನ್ಸಲ್ಲ. ನಿರ್ವಿಕಲ್ಪ ಸಮಾಧಿನ ಹೊರಗೆ ಬಂದ ಮೇಲೆ ನಿಮ್ಗೆ ಅನ್ಸುತ್ತೆ, ಐ ವೆಂಟ್ ಇನ್ ಟು ಸಮಾಧಿ ಅಂತ. ಸೊ ದಿಸ್ ಇಸ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಸೋ ಫಾರ್. ಸೊ ವಿ ಕ್ಯಾನ್ either stop and do some meditation, or we can go to nirvikalpa samadhi, whichever you decide. ಅಷ್ಟೇ ಅಲ್ವಾ? ಏನು ಇಲ್ಲ, ಒಂದು ಸ್ಮಾಲ್ ಮೆಡಿಟೇಷನ್ ಮಾಡಿಬಿಟ್ಟು ನೆಕ್ಸ್ಟ್ ಟೈಮ್ ತಿರ್ಗಾ ನಿರ್ವಿಕಲ್ಪ. ಯಾಕಂದ್ರೆ ಇದನ್ನ ಜಾಸ್ತಿ ಡಿಸ್ಕಸ್ ಮಾಡಿದಾಗೂ ವಿ ವಿಲ್ ಬಿ ಏಬಲ್ ಟು ಎಂಜಾಯ್ ದಟ್ ಮೆಡಿಟೇಷನ್ ಮೋರ್ ಅಂಡ್ ಮೋರ್ ಅಲ್ವಾ? ಹೌದು. ಅವರ್ ಎಕ್ಸ್ಪೀರಿಯನ್ಸ್ ಮೆಡಿಟೇಷನ್. ನಿದ್ದೆಲಿ ಹೋಗೋದು ಜಡ ಆಗತ್ತೆ, ಇದು ಇದ್ರಲ್ಲಿ ಇರ್ತೀವಿ ಅದಷ್ಟೇ ಅಂತ. ಲಕ್ಷ್ಮೀಜಿ ಏನಾದ್ರು ಆ್ಯಡ್ ಮಾಡ್ತೀರಾ? ಇನ್ನೂ ಹೇಳಿಲ್ಲ. ಲಕ್ಷ್ಮಿ ಅವ್ರಿಗೆ ಮಾತಾಡಿಲ್ಲ. ಇಲ್ಲ, ನಂಗೆ ಇದ್ರ ಬಗ್ಗೆ ಅಷ್ಟು ವಿವರಣೆ ಕೊಡಂಗೇನು ಇದು ಅನ್ಸಲ್ಲ ಅನ್ಕೋತೀನಿ. ಅಂದ್ರೆ ಅದೇ ಏನು ವಿಷಯ ಇದೆ, ವಿಷಯದ ಮೇಲೆ ಶಬ್ದ ಇದು ಅಂದ್ರೆ ನಮ್ಮಲ್ಲಿ ಮಾಡಿಸ್ತಿದ್ದಂದ್ರೆ ಓಂಕಾರ ಹೇಳಿ ನಿಲ್ಸಿ ಮತ್ತೇನೋ ತಾಟ್ ಬಂದ್ರೆ ಮತ್ತೆ ಓಂಕಾರ ಹೇಳಿ ಅದ್ರ ಮೇಲೆ ಫೋಕಸ್ ಮಾಡೋದು. ಹಾಗೆ ಆಕಾಶದ ತತ್ವದ ಮೆಡಿಟೇಷನ್ ಮಾಡಾಗಂದ್ರೆ ಒಳಗಡೆ ಫಸ್ಟ್ ಒಳಗಡೆ ಇರೋ ಆಕಾಶ ತತ್ವನ ಇದ್ ಮಾಡ್ತಾ ಆಮೇಲೆ ಒಳಗಡೆ ಹೊರಗಡೆ ಎರಡನ್ನು ಇನ್ಕ್ಲೂಡ್ ಮಾಡಿ ಮಾಡ್ತಾ ಹೋಗೋದು ಅಂತ. ಹಾಗೆ ಜಾಸ್ತಿ ಮಾಡ್ತಿದ್ದು ನಾನೆಂಬುದು ನಾನಲ್ಲ, ಅದನ್ನ ಹೇಳ್ಕೊತಾ ಕೂಡೋದು. ಜಸ್ಟ್ ಇಟ್ಕೊಯ್ತು ಮತ್ತೇನೋ ತಟ್ ಬರ್ತಿದ್ರೆ ಮತ್ತೊಂದೆರಡು ಸಲ ಹೇಳ್ಕೊಂಡು ಕೂಡೋದು, ಆ ತರನೇ ಮಾಡ್ತಿದ್ದು. ಅಥವಾ ಗುರುಜಿ ಮಾಡಿಸ್ತಿದ್ದು 2 ಐಬ್ರೋ ಸೆಂಟರ್ ಪಾಯಿಂಟ್ ಅನ್ನ ಇದ್ ಮಾಡ್ತಾ ಅಲ್ಲಿ ಓಂಕಾರ ಆ ತರ ಇದು ಅಂತ ಮಾಡೋದು. ಸೊ ನಂಗೇನೋ ಈಸಿ ಅನ್ಸ್ತಿತ್ತು, ಒಂದೆರಡೇ ನಾನು ಯಾವಾಗೂ ಪ್ರಾಕ್ಟೀಸ್ ಮಾಡ್ತಿದ್ದು. ನಿರ್ವಿಕಲ್ಪ ಇದು ಒಂಚೂರು ಅದೇ ಫಸ್ಟ್ ನಮ್ಮನ್ನ ನಾವು ಕಲ್ಸ್ಕೋತಾ ಸವಿಕಲ್ಪ ಸಮಾಧಿ ಮಾಡ್ತೀವಿ. ಆಮೇಲೆ ನಾನು ದೇಹ ಅಲ್ಲ ಬುದ್ಧಿ ಅಲ್ಲ ಇದ್ರಲ್ಲಿ ಮಾಡ್ತೀವಿ. ಇಲ್ಲೇನು ಕೊಟ್ಟಿದೆ ಅಸಂಗ ಸಚ್ಚಿದಾನಂದ ಸ್ವಯಂ ಪ್ರಭ, ಅವುಗಳನ್ನ ನಮ್ಗೆ ಯಾವ್ದು ಪಾಯಿಂಟ್ ಇದಾಗುತ್ತೋ ಅಸಂಗ ಅಂತೇಳ ಅದು ಅಂತ ಅನ್ಕೊಂಡು ಮಾಡ್ತಾ ಕೂಡ್ಬೋದು. ಆ ತರ ಅನ್ಕೋತೀನಿ. ನಂಗೆ ತೀರಾ ವಿವರಣೆ ಕೊಡಕ್ಕಿದು ಅಷ್ಟು ಆಗ್ತಿಲ್ಲ ಅಂತ ಅನ್ಕೋತೀನಿ.
ಆ್ಯಕ್ಚುಲಿ ಅದು ಈಗ ಸವಿಕಲ್ಪ ಕ್ವೆಶನರಲ್ಲೂ ಇದು ಗಾಯತ್ರಿಜಿ ಕೇಳ್ತಾರೆ ಅನ್ಸುತ್ತೆ. ಲೈಕ್ ಗುರುಜಿ ಎಲ್ಲ ಪ್ರಾಕ್ಟೀಸಸ್ನು ಬ್ರೆತ್ ಮೆಡಿಟೇಷನು ಇಲ್ಲ ಅಂದರೆ ಐಬ್ರೋ ಇಲ್ಲ ಮೂಲಾಧಾರ ಉಸಿರ ಮೇಲೆ ಗಮನ ಇರ್ಲಿ ಅದ್ರ ಅಷ್ಟೇ. Breath ಮೇಲೆ meditation and eye meditation is, first of all, when we sit for meditation, we have so many thoughts already in the mind, alva. So to bring that mind to focus is breath meditation. So breath meditation is to bring you to the present, because our thoughts are always about the past or the future, future anxieties or past regrets, ಅಲ್ವಾ. ಸೊ ಅದಕ್ಕೋಸ್ಕರ ಅಲ್ಲಿಂದ ಫಸ್ಟ್ ಪ್ರೆಸೆಂಟಿಗೆ ತರಬೇಕು ನಾವು. ಆ ಪ್ರೆಸೆಂಟಿಗೆ ತರಕ್ಕೆ you do the breath meditation. When you do the breath meditation, then you are in the present. There is no thought about then naturally when you are focusing on the breath and the body, and what is happening inside the body, you don't worry about what happened yesterday or what is going to happen later, alva. So that is the first step to bring you to the present. ಫಸ್ಟ್ ಬಿ ಪ್ರೆಸೆಂಟ್ ಅಲ್ಲಿ ಇರೋದು ಫಸ್ಟ್ ಸ್ಟೆಪ್. ಆಮೇಲೆ ಪ್ರೆಸೆಂಟ್ ಅಲ್ಲಿ ಇರುವಾಗ then you can use breath itself as a ರೂಪ to drishya for the ರೂಪಾನುವಿತ್, ಅಲ್ವಾ. ಇಲ್ಲದೆ ಇದ್ರೆ ಯು ಕ್ಯಾನ್ ಆಲ್ಸೋ, ಯಾವುದೋ ಒಂದು ಥಾಟ್ ಬಂತು ನನ್ಗೆ ಅವತ್ತು, ಬೇರೆ ಏನೋ ಥಾಟ್ ಬಂತು, ಆ ಥಾಟನ್ನು ಇಟ್ಕೊಂಡೆ ನಾನು ಅದನ್ನ ಕೂಡ ಯಾವುದಾದ್ರು ಇದು ಮಾಡ್ಬೋದು. ನಾಟ್ ನೆಸೆಸರಿ ಯು ಹ್ಯಾವ್ ಟು ಬಿ ಓನ್ಲಿ ಟೇಕಿಂಗ್ ದ ಬ್ರೆತ್ ಆಸ್ ದ ದೃಶ್ಯ. ಯು ಕ್ಯಾನ್ ಟೇಕ್ ಎನಿಥಿಂಗ್ ಎಲ್ಸ್ ಆಲ್ಸೋ. ಅಥವಾ ಅವತ್ತು ಬೇರೆ ಏನೋ ಥಾಟ್ ಬಂತು, ಇನ್ನೇನೋ ಬಂತು, ಡಿಸ್ಟ್ರಾಕ್ಟ್ ಆಗುತ್ತೆ. ಆವಾಗ ಆ ಡಿಸ್ಟ್ರಾಕ್ಟೆಡ್ ಥಾಟನ್ನೇ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಗೋ ಫಾರ್ ರೂಪಾನುವಿತ್. ಈಗ ಓಂ ಅಂತ ಬೇಕಾದ್ರೆ ಇಟ್ಕೋಬಹುದಲ್ವಾ, ಓಂ ಅಂತ ಅದನ್ನ ಇಟ್ಕೋಬಹುದು. ಇಟ್ಕೋಬಹುದು, ಅದು ದೃಶ್ಯನೇ ಆಗುತ್ತಲ್ಲ, ದೃಶ್ಯ ಆಗುತ್ತೆ. ಬಟ್ ದೆನ್ ಓಂ ಸ್ವಲ್ಪ ಅದು ಅಬ್ಸ್ಟ್ರಾಕ್ಟ್, ಅದಕ್ಕೆ ತುಂಬಾ ಮೀನಿಂಗ್ಸ್ ಎಲ್ಲ ಇದೆ. ಅದಕ್ಕೋಸ್ಕರ ಏನಾದ್ರೂ ನಮ್ಗೆ ಡೆಫಿನೆಟ್ಲಿ ಏನೋ ಒಂದು ಥಾಟ್ ಬರುತ್ತೆ ನಮ್ಗೆ ಆ ಹೊತ್ತಿಗೆ, ಏನೋ ಒಂದು ಮನೆ ವಿಚಾರನೋ ಮಕ್ಕಳ ವಿಚಾರ ಏನೋ ಬರುತ್ತೆ, ಬರ್ಲಿ ಪರವಾಗಿಲ್ಲ. ಯಾಕಂದ್ರೆ ಇವ್ರು ಹೇಳೋದೇಂದ್ರೆ ಯೋಗಿಕ್ ಮೆಡಿಟೇಷನ್ ಅಲ್ಲಿ ಯು ಸ್ಟಾಪ್ ಥಾಟ್ಸ್ ಅಂತ. ಇನ್ ವೇದಾಂತಿಕ್ ಮೆಡಿಟೇಷನ್ ಯು ಡೋಂಟ್ ಸ್ಟಾಪ್ ಎನಿ ಥಾಟ್ಸ್, ಯು ಓನ್ಲಿ ಟೇಕ್ ದ ಮೈಂಡ್ ಟು ದ ಥಾಟ್ಸ್ ಕನೆಕ್ಟೆಡ್ ವಿತ್ ವೇದಾಂತಿಕ್ ವರ್ಡ್ಸ್. ಇಲ್ಲಿ ಸ್ವಲ್ಪ ಎನ್ಕ್ವೈರಿ ಇರೋ ಥಾಟ್ನೇ ನೀವು ಅದು ವೇದಾಂತದ ಕಡೆಗೆ. ಇವಾಗ ನನಗೆ ಸಡನ್ ಆಗೋ ಇವತ್ತು ಗ್ಯಾಸ್ ಬರಲಿಲ್ಲ, ಅದೇ ಇರ್ಬೋದು ಅಲ್ವಾ. ಸೊ ಗ್ಯಾಸ್ ಬರಲಿಲ್ಲ, ಯಾವಾಗ ಬಂತು, ಯಾವಾಗ ಹೋಯ್ತು ಈ ಗ್ಯಾಸ್, ಇದ್ರ ಮೇಲೆ ಯಾಕೆ ನನ್ನ ಗಮನ, ಇದಿಲ್ಲದೆ ಇದ್ರೆ ಏನದ್ದು ಜೀವನ ನಡೆಯೋದೇ ಇಲ್ವಾ, ಇಷ್ಟು ದಿವಸ ಗ್ಯಾಸೇ ಇತ್ತ ಅಲ್ವಾ. ಹೀಗೆ ಮಾತಾಡೋದು, ಇದು ಯಾತಕ್ಕೆ ನನಗೆ ಬಂತು, ಇದನ್ನ ಯಾರು ಬೆಳಗ್ತಾ ಇರೋದು, ಸಾಕ್ಷಿ. ಸೊ ಹಾಗೆ ಸಿ ಫ್ರಮ್ ದಟ್ ಸ್ಮಾಲ್ ಥಾಟ್ ಆಲ್ಸೋ ಯು ಕ್ಯಾನ್ ಗೋ ಟು ಸಾಕ್ಷಿ, ಅಲ್ವಾ. ಯಾಕಂದ್ರೆ ಯು ಟೇಕ್ ಗ್ಯಾಸ್ that thought as the drishya, and the one who is I mean illuminating it as the sakshi, alva. So then ಹಾಗೆ ಆಗ್ಬೋದು. ಓಕೆ, ಗ್ಯಾಸ್ ಇಂದ ಸಡನ್ ಆಗಿ ನೀರ್ ಕಡೆ ಹೋಗ್ಬೋದು. ಅವಾಗ ನೀರು ಒಂದು ಪದಾರ್ಥ, ಅದು ಒಂದು ದೃಶ್ಯನೇ. ಬಟ್ ದ ಸೇಮ್ ಸಾಕ್ಷಿ ಈಸ್ ಎಕ್ಸ್ಪೀರಿಯನ್ಸಿಂಗ್, ಅಲ್ವಾ. ಸೊ ಹಾಗೆ ನಮ್ಗೆ ಈವನ್ ಮಂಡೇನ್ ಥಾಟ್ಸ್ ಕೂಡ ವಿ ಕ್ಯಾನ್ ಟ್ರೀಟ್ ದೆಮ್ ಆಸ್ ದೃಶ್ಯ and focus on who is experiencing these thoughts, alva. ಹೌದು, ಹಾಗೆ ಮಾಡ್ಬೋದು. ನಾಟ್ ನೆಸೆಸರಿ it should be on the breath is mainly to reduce our thoughts and bring it to the present. And if you can start with breath itself as the object, no, it's good also, nothing wrong with it. ಅದಾಗದೇ ಇರೋವಾಗ ಅದಕ್ಕೆ ಗುರುಜಿ ಈ ಇದು ಬಾಡಿ ಪಾರ್ಟ್ಸ್ ಹೇಳ್ತಾರೆ. You focus on the body parts, what's the experiences, where you are feeling pains, where you are feeling vibrations, where you are feeling, alva. So they can also be objects anta. So ಯೋಗದಲ್ಲಿ ಹಾಗೆ ಮಾಡ್ತಾರೆ. ಯೋಗ ನಿದ್ರೆ ಮಾಡುವಾಗ they use the body only for that, as to withdraw the mind from the world. So ಗುರುಜಿ ಈ ನಿರ್ವಿಕಲ್ಪನಲ್ಲಿ ಒಂದು ಕಡೆ ಏನೋ ಹೇಳಿದ್ದಾರೆ, night time when you're sleeping or when you're about to sleep, you sleep with the thought that you are the Atma, you are the Brahman. ಆ ಥರ ಇಟ್ಕೊಂಡು ನಿದ್ರೆ ಮಾಡಿದ್ರೆ ಮಾರ್ನಿಂಗ್ ಆಲ್ಸೋ ವಿಲ್ ಬಿ ಇನ್ ದಟ್ ಝೋನ್. ಆ ಥರ ಏನೋ ಹೇಳಿದ್ದಾರೆ ನನಗೆ ಅರ್ಥ ಆಗಿಲ್ಲ. ಬಿಕಾಸ್ ಅಲ್ಟಿಮೇಟ್ ಇವಾಗ ನಿಮಗೆ ನೀವು ಮೊದಲೆಲ್ಲ ನಾವು ನನಗೆ ಈ ಕನಸು ಬಿತ್ತು, ಆ ಕನಸು ಬಿತ್ತು ಅಂತೀವಿ. ಇವಾಗೆಲ್ಲ ಇಷ್ಟೆಲ್ಲ ನಾವು ವಯಸ್ಸಾದ್ಮೇಲೆ ಏಜ್ ಟೆಲ್ಸ್ ನಾವು ಏನು ಬೆಳಗ್ಗೆ ಯೋಚನೆ ಮಾಡಿರ್ತೀವೋ, ಏನು ಇಂಟ್ರಾಕ್ಟ್ ಮಾಡ್ತೀವೋ ಅದೇ ನಮಗೆ ಕನಸಲ್ಲಿ ಬರೋದಲ್ವಾ.
ಹೌದು. ವೆರಿ ಮಚ್. ಯು ಅನಲೈಸ್ ಯುವರ್ ಡ್ರೀಮ್ಸ್ ನೌ, ಯು ವಿಲ್ ನೋ ವಾಟ್ ಎವರ್ ಯು ವುಡ್ ಹ್ಯಾವ್ ಥಾಟ್ ಆಫ್, ಯಾರ ಬಗ್ಗೆ ನೀವು ಯೋಚನೆ ಮಾಡಿರ್ತೀರೋ, ಏನು ಅದಕ್ಕೆ ಸಂಬಂಧಪಟ್ಟೆ ಕನಸು ಬರೋದು. ಹಾಗಿರೋವಾಗ ದಟ್ ಮೀನ್ಸ್ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಆ ಥಾಟ್ಸ್ ಇದೆ. ಸೊ ನ್ಯಾಚುರಲಿ ಐ ಆಮ್ ಬ್ರಹ್ಮನ್ ಇದನ್ನೇ ದಿನ ಪೂರ್ತಿ ವಿಚಾರ ಮಾಡ್ಕೊಂಡು ಅದನ್ನೇ ಹೇಳ್ಕೊಂಡು ಮಲಗಿದ್ರೆ ಗ್ರ್ಯಾಜುಯಲಿ ದಟ್ ಅದೇ ಬರುತ್ತೆ, ಆ ಥಾಟೇ ಬರುತ್ತೆ ಅಂತ. ಸೊ ನಾವೇನು ಅನ್ಕೊಂಡು ಮಲಗಿದ್ರೆ ನ್ಯಾಚುರಲಿ ಅದೇ ಬೆಳಗ್ಗೆ ಬರೋದು. ಸೊ ಅದಕ್ಕೋಸ್ಕರ ಬೆಳಗ್ಗೆ so since we want to train our mind to think that I am Brahman, or I am, so ಅದನ್ನ ಹೇಳ್ಕೊಳ್ಳೋದು it is definitely is a good practice. ಹೆಲ್ಪ್ ಅಂಡ್ ಸ್ಪೀಡ್ ಅಪ್ ದ ಪ್ರಾಸೆಸ್. ಹೌದು. ಅಲ್ಲ, ಮುಂಚೆ ಎಲ್ಲ ಅದಕ್ಕೆ ಅಲ್ವ ಹೇಳೋದು, ಮಲ್ಕೊಳ್ಳುವಾಗ ಭಗವದ್ಗೀತೆ ಓದ್ಕೊಂಡ್ ಮಲ್ಕೊಳ್ಳಿ, ಇಲ್ಲ ದೇವ್ರ ಸ್ಮರಣೆ ಮಾಡ್ಬಿಟ್ಟು ಮಲ್ಕೊಳ್ಳಿ. ಈ ರಾಮಸ್ಕಂದ ಹನುಮಂತಮ್ಮ ಎಲ್ಲ ಹೇಳ್ಕೊಡೋರಲ್ಲ, ನಾವ್ ಚಿಕ್ಕ ಹುಡುಗರಾದಾಗ ಹೇಳ್ಕೊಂಡ್ ಮಲ್ಕೊಳ್ಳಿ, ಇದು ಒಳ್ಳೇದು ಅಂತ ಹೇಳೋರು ನೋಡಿ. sowing good thoughts into the mind, so subconscious level ಅಲ್ಲಿ ಅದೇ ಬರುತ್ತೆ ಅಲ್ವಾ. ಎದ್ದ ತಕ್ಷಣ ಅದೇ ಇರುತ್ತೆ, ಅದೇ ಬರುತ್ತೆ ಜಾಗೃತ ಅವಸ್ಥೆಯಲ್ಲಿ ಎದ್ದ ತಕ್ಷಣ. ನಾವೇನೋ ಆ ಟಿವಿಲಿ ಏನೋ ನೋಡ್ಬಿಟ್ಟು ಮಾಡ್ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಎದ್ರೆ ಅದೇ ಬರುತ್ತೆ. ಇವಾಗ ಮಾಡ್ತಾ ಇದ್ದಾರಲ್ಲ ಕಲ್ಕಟ್ಟ ಪಾಲಿಗ್ರಾಫ್ ಟೆಸ್ಟ್ ಮಾಡ್ತಾ ಇದ್ದಾರೆ. ವಾಟ್ ಈಸ್ ದ ಪಾಲಿಗ್ರಾಫ್? ಅವರು ಮೇಲೆ ಏನೇ ಕಾನ್ಶಿಯಸ್ಲಿ ಹೇಳಿದ್ರು ಸಬ್ ಕಾನ್ಶಿಯಸ್ಲಿ ದ ಟ್ರೂತ್ ಇಸ್ ದೇರ್. Our actual feelings, actual thoughts, whatever they are hiding is all there in the subconscious. So you put them to kind to sleep-like state and then make them talk, then they will come out with what is in the subconscious. Alva? I mean, that is one of the methods they are using psychoanalysis nalli. So subconscious nalli actual nam feelings irutte. So the what we keep thinking, what we keep doing will all be in our subconscious mind, and that will come out. ಅದೇ ತಾನೇ ನಮ್ ಸಂಸ್ಕಾರ, ವಾಸನ, ಹಸು ಎಲ್ಲ ಬರೋ ಸಬ್ ಕಾನ್ಶಿಯಸ್. ಅದಕ್ಕೆ ನಾವು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಬೇಕು, ಮೊದಲಿಂದ ಹೇಳ್ಕೊಡ್ಬೇಕು. ಇದೆಲ್ಲ ಹೇಳೋದು ಇದಕ್ಕೋಸ್ಕರನೇ, ಲೆಟ್ ಇಟ್ ಬಿ ಇನ್ ದ ಸಬ್ ಕಾನ್ಶಿಯಸ್ ಅಂತ. ಹೌದು. DVG ಹೇಳ್ತಾರಲ್ಲ, ಹೊಸ ಚಿಗುರು ಹಳೆ ಬೇರು ಅಂತ. ಹಾಗೆ ಚಿಗುರು ಹೊಸದಾದ್ರೂ ಬೇರೆ ಹಳೇದು, ಅದೆಲ್ಲ ಹೇಳ್ಕೊಟ್ಟಿದ್ ಮೈಂಡ್ ಅಲ್ಲಿ ಇರುತ್ತೆ ನೋಡಿ. ಚಿಕ್ಕ ವಯಸ್ಸಲ್ಲಿ ನಾವ್ ಅದನ್ನೆಲ್ಲ ಕಲ್ತಿರೋದು ಹೋಗಲ್ಲ, ಅದು ಬಂದೇ ಬರುತ್ತೆ, ಯಾವಾಗ್ಲೂ ಅದು ಬರುತ್ತೆ. ಅಲ್ಲ, ಅವ್ರ ಇದ್ರಲ್ಲೇ ಇನ್ನೊಂದ್ರಲ್ಲಿ ಬರುತ್ತೆ, ಒಳಗಡೆ ಒಂದು ಹೊರಗಡೆ ಒಂದ್ ಮನೆ ಮಾಡಿ ಆಚೆದೆಲ್ಲ ಆಚೆ ಒಳಗಡೆದು ಖುಷಿಗೆ ಯಾವ್ದು ಆಚೆದ ಅಡ್ಡಿ ಆಗಿರ್ತಾರ ನಾವ್ ಇರೋದ್ ಕಳ್ಕೊಂಡ್ರೆ ಅದೇ ಒಂದು ಇದು ಹೋಗುತ್ತೋ ಜೀವನದ್ದು ಅಂತ. ಹಾಗಾಗ್ಬೇಕು, ನಮ್ದಾಗ ಆಗಲ್ಲ. ನಾವು ಹೋದ್ರೆ ಇವಾಗ ಇಷ್ಟೊತ್ತು ಕೇಳಿದ್ರು ನಾವ್ ಹೇಳ್ಕೊಡೋದು ಮಾತ್ರ ಇಲ್ಲ, ನಾವ್ ಯಾವ ವಾತಾವರಣದಲ್ಲಿ ಬೆಳೆದಿರ್ತೀವಿ ಅದು ದೋಸ್ ಇಂಪ್ರೆಷನ್ಸ್ ವಿಲ್ ಆಲ್ಸೋ ಬಿ ದೇರ್. ನೀವು ಏನೇ ಹೇಳ್ಕೊಟ್ರು, ಅವ್ರು ಎಂಥ ವಾತಾವರಣದಲ್ಲಿ ಬೆಳೆದಿರ್ತಾರೋ ಆ ವಾತಾವರಣ ಸಂಸ್ಕಾರಗಳು ಅದ್ರಲ್ಲಿ ಸಬ್ ಕಾನ್ಷಿಯಸ್ ಇದೆ. ಒಳ್ಳೆ ವಾತಾವರಣದಲ್ಲಿ ಬೆಳೆದ್ರೆ ಒಳ್ಳೆ ಇದೇ ಬರುತ್ತೆ, ಕೆಟ್ಟದ್ರಲ್ಲಿ ಬೆಳೆದಿದ್ರೆ ಆ ಕೆಟ್ಟದ್ದು ಇದ್ದೇ ಇರುತ್ತೆ ಅಲ್ವಾ. ಹೌದು, ಕಪಟ ಇದ್ದೇ ಇರುತ್ತೆ. ಇನ್ಫ್ಲೂಯೆನ್ಸ್ ಇರುತ್ತೆ. ಏನೋ ಹುಟ್ಟು ಗುಣ ಅಂತಾರಲ್ವಾ, ಆಗ ಕೆಲವೊಂದ್ ಥಾಟ್ಸ್ ನಮ್ಗ್ ಸಣ್ಣವರಿಂದ ಬಂದಿದ್ ನಾವ್ ಎಷ್ಟೇ ಕೇಳಿದ್ರು ಆ ಥಾಟ್ಸ್ ಹೋಗೋದಷ್ಟು ಈಸಿ ಅಲ್ಲ ಅನ್ಸುತ್ತೆ ಕೆಲವೊಂದ್. ಅದಕ್ಕೆ ಇವಾಗ ನಿಧಿಧ್ಯಾಸ ಈ ವಯಸ್ಸಿನಲ್ಲಿ ಇದನ್ನ ತಿದ್ದೋದು ಇನ್ನೂ ಕಷ್ಟ, ಅದಕ್ಕೆ ನಿಧಿಧ್ಯಾಸನ ಬೇಕಾಗಿರೋದು. ಇದನ್ನ ನೀವು ಮೊದ್ಲಿಂದ ಏನ್ ಕೇಳ್ಕೊಬಂದ್ರೆ ಅದ್ ಬಿಟ್ಟು ಇದ್ ಬೇರೆ ಏನ್ ಯೋಚನೆ ಮಾಡಿದ್ರೆ ತಿದ್ದಕ್ಕೆ ನಿಧಿಧ್ಯಾಸನ. So I think it's already 9 o'clock ಆಯ್ತಲ್ಲಮ್ಮ. Is the time for meditation? ಮಾಡ್ಬೋದು 15 minutes. 15 minutes you will have.